ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್ PU ಕಾಲೇಜಿನ ಒಂದು ಉದ್ಘಾಟನಾ ಸಮಾರಂಭದ ಅಧ್ಯಕ್ಷರು, ಪ್ರಾಯದಲ್ಲಿ ನನಗಿಂತ ಸಣ್ಣವರು, ಅನುಭವದಲ್ಲಿ ನನಗಿಂತ ದೊಡ್ಡವರು ಸುನೀಲ್ ಕುಮಾರ್ ಅವರೇ, ಹಾಗೆ ಮತ್ತೊಬ್ಬರು ಈ ನಾಡು ಕಂಡಂಥ ಧೀಮಂತ ಕವಿ ಒಂದು ಕಡೆ ಹೇಳ್ತಾನೆ, ತಾನು ಬಿಸಿಲಲ್ಲಿ ನಿಂತು ತನ್ನ ಬಳಿ ಬರುವವಗೆ ತಣ್ಣಗಿನ ಆಸರೆಯ ನೆರಳ ಕೊಟ್ಟು ಹೇಗೆ ಗೆಲುವಾಗುವುದು ಹಸಿರಲೆ ಹೊಂಗೆ ಮರ, ಹಾಗೆ ಬಾಳಿಸಿ ಗುರುವೆ ಕರುಣೆ ಇಟ್ಟು, ಹಾಗೆ ಬಾಳಿಸಿ ಗುರುವೆ ಕರುಣೆ ಇಟ್ಟು ಎನ್ನುವ ಮಾತನ್ನು ಕವಿ ಒಂದು ಕಡೆ ಭಾಳ ಸುಂದರವಾಗಿ ಬರೀತಾನೆ. ಮೋಹನ್ ಆಳ್ವರ ಬದುಕನ್ನು ನೋಡಿದಾಗ ನಮಗೆ ಆ ಭಾವ ಮೂಡ್ತದೆ. ಬಹುಶಃ ತಾನು ಬೆಳೆದಲ್ಲದೆ ಈ ಥರದ 10-100 ಜನರನ್ನು ಬೆಳೆಸಂಥ ಧೀಮಂತ ಅಂತೇಳಿ ಅವ್ರ ಬಗ್ಗೆ ನನಗೆ ಹೆಮ್ಮೆ ಇರತಕ್ಕಂಥದ್ದು. ಹಾಗೆ ರಾಜಕಾರಣ ಹೇಗಿರಬೇಕು ಮತ್ತು ರಾಜಕಾರಣಿ ಹೇಗಿರಬೇಕು ಅಂತೇಳಿ ನಮಗೆಲ್ಲ ಆ ಕಾಲಘಟ್ಟದಲ್ಲಿ ಆದರ್ಶವಾಗಿರ್ತಕ್ಕಂಥವ್ರು ಅಮರನಾಥ್ ಶೆಟ್ಟರವರು. ಅವರ ಶ್ರೀಮತಿಯವರು ಜಯಶ್ರೀ ಅಕ್ಕ ಇಲ್ಲಿ ಬಂದಿದ್ದಾರೆ, ಅವರ ಆಶೀರ್ವಾದನೆ ಯಾಚನೆ ಮಾಡ್ತೇನೆ. ನಮ್ಮೆಲ್ಲರ ಹಿರಿಯರು, ನಮ್ಮ ಪ್ರೀತಿಪಾತ್ರರಾಗಿರ್ತಕ್ಕಂಥ ಶ್ರೀಪತಿ ಭಟ್ರವರೇ. ಹಾಗೆ ಮೊನ್ನೆ ಪೇಪರ್ ನೋಡಿದ ತಕ್ಷಣ ನಾನು ಮೊದಲು ಮಾಡಿದ ಕೆಲಸ ಸುಧಾಕರನಿಗೊಂದು ಅಭಿನಂದನೆ ಹೇಳಿತ್ತು. ವಿ ಆರ್ ಪ್ರೌಡ್ ಅಬೌಟ್ ಯು ಸುಧಾಕರನ್ನ, ದೇವರು ಮುಂದಿನ ದಿನಗಳಲ್ಲಿ ಕೂಡ ನಿಮ್ಮನ್ನು ಹೀಗೆ ಮುಂದುವರಿಸಲಿ ಅಂತಕ್ಕಂಥ ಮಾತನ್ನು ನಾನು ಅವರಿಗೆ ಹೇಳಿದೆ. ನಾನು ಹಾಗೆ ಇಂದ್ರಹಳ್ಳಿ ಜಯಕರಣ, ನಮ್ಮ ಆಪತ್ ಬಾಂಧವ, ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಕಮ್ಮಿ ಆದಾಗ ನಾನು ಮೊದಲು ಓಡಿ ಹೋಗುವಂಥದ್ದು. ನಮ್ಮ ಇಂಟ್ರೆಸ್ಟ್ ಎಷ್ಟು ಅಂತ ಕೇಳೋದಿಲ್ಲ, ನಾನು ಮೊದಲು ಒಂದು ದುಡ್ಡು ಬಾಡ್ಲೆ ಮಾಡಿ 15 ಲಕ್ಷ ಬೋಡು 20 ಲಕ್ಷ ಬೋಡು ಅಂತೇಳಿ. ಹಾಗೆ ಇಂಥವ್ರು ಬೇಕು ಒಬ್ಬರು ನಮಗೆ. ಹಾಗೆ ಇಲ್ಲಿಯ ಸನ್ಮಾನ್ಯ ಯುವರಾಜ್ ಜೈನವರು, ಇಲ್ಲಿಯ ಪ್ರಥಮ ಪ್ರಜೆ. ಹಾಗೆ ವಿಶೇಷವಾಗಿ ನನ್ನ ಸಹೋದರ, ನಾನು ಸಹೋದರ ಅಂತಲೇ ಭಾವಿಸಿರ್ತಕ್ಕಂಥವನು. ನಿಜ ಹೇಳಬೇಕಂದ್ರೆ ಬೆಳಗಿನಿಂದ ಇದು 7ನೇ ಸಭಾ ಕಾರ್ಯಕ್ರಮ. ಹಾಗಾಗಿ ಒಂದು ದಿನ 400 ಕಿಲೋಮೀಟ್ರು ನಾವು ಪ್ರಯಾಣ ಮಾಡಬೇಕು. ನಾನು ರಾಜಕಾರಣದಲ್ಲಿ ಇರುವಾಗ ಮೊದಲು ಹೇಳುವಂಥದ್ದು ಒಂದು ಬಲೆ ಕಿಶೋರನ ಬಲೆ, ನಮ್ಮ ಇತ್ತೀಚೆಗೆ ತಾನೇ ಆಯ್ಕೆ ಅಂತ ನಮ್ಮ ವಿಧಾನ ಪರಿಷತ್ ಸದಸ್ಯರು ಕಿಶೋರ್ ಬಂಡಾರಿಯವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತೇಳಿ ತಮ್ಮೆಲ್ಲರ ಬಗ್ಗೆ ಸ್ವಾಗತ ಮಾಡ್ತೇನೆ. ಹಾಗೆ ದಿನಕ್ಕೊಂದು ಎಲ್ರಿಗೂ, ಸುನೀಲ್ ಅಣ್ಣಗೆ ಸ್ವಲ್ಪ ಜಾಸ್ತಿ ಇರ್ಬೋದು, ನನಗಿಂತ ಹಿರಿಯರವರು. ಹಾಗೆ ದಿನಕ್ಕೆ 400 ಕಿಲೋಮೀಟ್ರ್ ಪ್ರಯಾಣ ಇರ್ತದೆ, ಒಂದು 8-10 ಸಭಾ ಕಾರ್ಯಕ್ರಮ ಇರ್ತದೆ. ನಾನು ಅದಕ್ಕೆ ಹೇಳುವಂಥದ್ದು, ಒಂದು ರಾಜಕಾರಣಿ ಆದವನಿಗೆ ಒಂದು ಸೊಂಟ ಒಂದು ಕಂಠ ಎರಡು ಗಟ್ಟಿ ಇರಬೇಕಂತ. ಕಂಠ ಅಂದರೆ ಸೊಂಟ, ಬೇರೆ ಅರ್ಥ ಮಾಡ್ಕೊಳ್ಬೇಡಿ. ದಿನಕ್ಕೆ 400-500 ಕಿಲೋಮೀಟರ್ ಪ್ರಯಾಣ ಮಾಡಿರೋದ್ರಿಂದ ಆ ರೀತಿ ಒಂದು ಭಾವನೆ ಎಲ್ಲರಲ್ಲಿ ಬರ್ತದೆ. ಹಾಗೆ ಈಗ ತಾನೇ ವೇದಿಕೆ ಬಂದಂಥ ಕಿಶೋರ್ ಕುಮಾರ್, ಒಬ್ಬ ಸಜ್ಜನ ಪ್ರಾಮಾಣಿಕ, ಅವ್ರ ತಂದೆ ಕೂಡ ರಾಮಣ್ಣ ಭಂಡಾರಿ ಅಂತೇಳಿ ನಮ್ಮ ಸಂಘ ಪರಿವಾರದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು. ವೇದಿಕೆ ಮುಂದಿರ್ತಕ್ಕಂಥ ಎಲ್ಲ ಭಗವತ್ಸರಿ ಬಂಧುಗಳೇ, ಪತ್ರಿಕಾ ಮತ್ತು ದೃಶ್ಯ ಮಾಧ್ಯಮದ ಮಿತ್ರರೇ, ವಿದ್ಯೆ ಯಾಕೆ ಬೇಕು ಅನ್ನುವಂಥ ಪ್ರಶ್ನೆ ವಹಿಸಿದಾಗ ಕವಿ ಒಂದು ಕಡೆ ಬರೀತಾನೆ, ನಾ ಕಿರಿದು ನೀ ಹಿರಿದು ಎಂದವನೇ ನಿಜ ಯೋಗಿ, ಜಾತಿ ಮತ ಪಥದಿಂದ ಬಲುದೂರ ಅವನಾತ್ಮ, ಸೇವಕನ ಭಾವದಲ್ಲಿ ನಿಂದರದು ದಿಗ್ವಿಜಯ, ಶರಣ ಶಿವಶಂಕರನು ತಿಳಿದವನ ಎನ್ನುವಂತೆ ಶವಮುಖದವನನ್ನು ಶಿವಮುಖನಾಗಿ ಮಾಡಬೇಕು, ಅಧೋಮುಖನನ್ನು ಊರ್ಧ್ವಮುಖನನ್ನು ಮಾಡಬೇಕು, ಅಲ್ಪಮಾನವತ್ವವನ್ನು ವಿಷಮಾನವತ್ವಕ್ಕೆ ಎತ್ತರಿಸಬೇಕು, ಬಿತ್ತರಿಸಬೇಕೆಂದು ಚಿಂತನೆ ಇಟ್ಟುಕೊಂಡು ಕಟ್ಟಿಕೊಂಡಂಥ ನಮ್ಮ ವ್ಯವಸ್ಥೆ. ಹಾಗಾಗಿ ಹೇಳ್ತಾರೆ, ಹೆತ್ತ ತಾಯಿಗೆ ನಮನ, ಹೊತ್ತ ಇಳೆಗೆ ನಮನ, ತುತ್ತಿಟ್ಟ ಬಂಧು ಬಳಗಕ್ಕೆ ನಮನ, ಕಲಿತ ಶಾಲೆಗೆ ನಮನ, ತಿಳಿದ ಗುರುಗಳೇ ನಮನ ಅಂತ ಮಾತನ್ನು ಹೇಳ್ತಾ ನಾವು ನಮ್ಮ ಬದುಕನ್ನು ಕಟ್ಟಿಕೊಂಡಂಥವ್ರು. ಒಂದು ಶಾಲೆಯ ಪರಿಕಲ್ಪನೆ ಹೇಗೆ ಮತ್ತು ಏನು ಅಂದಾಗ, ಅದು ಅರಿವಿನ ಅರಮನೆ ಹೆಬ್ಬಾಗಿಲು, ಲೋಕ ಕಲ್ಯಾಣಕ್ಕಾಗಿ ತೆರೆದಿಟ್ಟ ವಿಚಾರದ ಅಮೃತಕೊಮ್ಮ ಅಂತ ಭಾವಿಸ್ತೇನೆ. ನನಗೆ ಒಂದು ಘಟನೆ ನೆನಪಾಗ್ತದೆ. ರವಿ ಬೆಳಗೆರೆ ನಾವೆಲ್ಲ ಒಂದು 40 ವರ್ಷಗಳ ಸ್ನೇಹಿತರು. ಇತ್ತೀಚೆಗೆ ಒಂದು 2-3 ವರ್ಷ ಹಿಂದೆ ತೀರೋದ್ರು ಅವರು. ಒಂದು ಬೆಂಗಳೂರಲ್ಲಿ ಒಂದು ಅರ್ಧ ಎಕರೆ ಜಾಗ ಇತ್ತು. ನನಗೆ ಒಂದು ಸಲ ಬರಲಿಕ್ಕೆ ಹೇಳ್ತಾರೆ, ಹೇಳಿ ನಾನೊಂದು ಹೋಟ್ಲು ಮಾಡಬೇಕು ಸುರೇಶ ಅಂತೇಳಿ. ನಾನು ಅಂದೆ, ಹೋಟ್ಲು ಮಾಡೋದು ಸುಲಭ, ನಾಳೆ ನಡೆಸೋದು ಕಷ್ಟ ಮಾರ, ನಿನಗೆ ಆಗೋದಿಲ್ಲ. ನಿನ್ನ ಮೆಂಟಲ್, ನೀನು 16 ಸಲ ರಿಸೈನ್ ಮಾಡಿದ ಮನುಷ್ಯ, ನೀನು ಬೇರೆ ಬೇರೆ ಉದ್ಯೋಗ ಮಾಡಿ ಸಿನಿಮಾ ಥಿಯೇಟ್ರಲ್ಲಿ ಅಲ್ಲಿ ಇಲ್ಲಿ ಎಲ್ಲ, ನಿನ್ನ ಕೈಯಲ್ಲಿ ಆಗೋ ಕೆಲಸ ಅಲ್ಲ. ಇಟ್ ನೀಡ್ಸ್ ಲಾಟ್ ಆಫ್ ಪೇಷನ್ಸ್ ಅಂತೇಳಿ. ಮತ್ತು ಏನು ಮಾಡಬೇಕಂದ್ರೆ, ನಿಮ್ಮ ಅಮ್ಮ ಅಲ್ಲಿ ಟೀಚರ್ ಆಗಿದ್ದರು, ನೀನು ಟೀಚಿಂಗ್ ಪ್ರೊಫೆಷನ್ ಇದೆಯಾ, ಹಾಗಾಗಿ ಸಣ್ಣ ಮಟ್ಟದ ಶಾಲೆ ಶುರು ಮಾಡೋಣ ಅಂತೆಲ್ಲ ಹೇಳಿ ಕೊನೆಗೆ ಒಂದು ಸಾಲ ನಾನೇ ಕೊಟ್ಟು ಆ ಕಡೆಗೆ ಒಂದು ಶಾಲೆ ಶುರು ಮಾಡಿದ್ದು. ನನಗೆ ಆವಾಗ ನಾನೊಬ್ಬನೇ, ಮತ್ತು ನನಗೂ ಗೊತ್ತಿಲ್ಲ, ಅವನಿಗೆ ಗೊತ್ತಿಲ್ಲ, ನನಗೆ ಮತ್ತಿಲ್ಲ ಅಂತ ಹೇಳ್ತಾರೆ. ಹಾಗೆ ಹಾಗೆ ಕೊನೆ ಇಬ್ಬರೇ ಹೋಗಿ ಅದನ್ನು ಗುದ್ದಲಿ ಪೂಜೆ ಮಾಡಿ ಒಂದು ಶುರು ಮಾಡಿದ್ವಿ. ಆಮೇಲೆ ಇವತ್ತು ಆ ಶಾಲೆ 9,000 ಮಕ್ಕಳಿದ್ದಾರೆ. ಮೊನ್ನೆ ಅವ್ರ ಮಗ, ಅವನು ಡಿಡ್ ಈಸ್ ಮಾಸ್ಟರ್ಸ್ ಇನ್ ಸ್ಕೂಲ್ ಮ್ಯಾನೇಜ್ಮೆಂಟ್ ಇನ್ ಆಸ್ಟ್ರೇಲಿಯಾದಲ್ಲಿ. ಮೊನ್ನೆ ಒಂದು
ಪ್ರಾರ್ಥನಾ ಇಂಟರ್ನ್ಯಾಷನಲ್ ಸ್ಕೂಲ್ ಅಂತೇಳಿ. ಎಲ್ಲ ಅಂದ್ಕೊಂಡದ್ದು ನನ್ನ ಬಳ್ಳಾರಿ ನನ್ನ ಮನೆ ಹೆಸರು ಪ್ರಾರ್ಥನಾ ಅಂತೇಳಿ. ಅವು ಕಾಪಿ ಮಾಡಿದ್ದು. ಜನ ಬಂದು ಹೇಳೋದು, ಈ ಆಯನ ಶಾಲೆದ ಪೂಜಾ ನೀ ಪ್ರಾರ್ಥನಾ ಕಾಪಿ ಮಾಡ್ತದ ಮಾರ ಅಂತೇಳಿ. ಅಂದರೆ ಇವತ್ತು ಆ ಮಟ್ಟಕ್ಕೆ ಶಾಲೆ ಬೆಳೆದು ನಿಂತಿದೆ. ಮೊನ್ನೆ ಕೂಡ 100 ಕೋಟಿ ರೂಪಾಯಿ ಆ ಮಗು ಮತ್ತೊಂದು ಇಂಟರ್ನ್ಯಾಷನಲ್ ಶಾಲೆ ಪ್ರಾರಂಭ ಮಾಡಿದ್ದಾರೆ. ಹಾಗೆ ನಾನು ಹೋದ ಸಲ ದೇವಣ್ಣ ಈ ಶಾಲೆ ಪ್ರಾರಂಭ ಮಾಡುವಾಗ ನಾನು ಈ ಗುದ್ದಲಿ ಪೂಜೆ ಬಂದಿದ್ದೆ. ನನಗೆ ಭಯ ಆಗೋದು, ಒಂದು ಒಡೆ ಬಂದು ಮುಟ್ಟುಣು ಅಂತೇಳಿ. ಎಲ್ಲ ಕಡೆ ಗುದ್ದಲಿ ಪೂಜೆ ಮಾಡು. ಆದರೆ ಇವತ್ತು ನೋಡುವಾಗ ಅವ್ರ ಬಗ್ಗೆ ಹೆಮ್ಮೆ ಅನ್ನಿಸ್ತಾ ಇದೆ. ಹಾಗಾಗಿ ಒಂದು ರಾತ್ರಿ ಒಂದು ಹಗಲಲ್ಲಿ ಮನುಷ್ಯನ ಬದುಕು ರೂಪುಗೊಳ್ಳೋದಿಲ್ಲ. ನನಗೆ ಬರುವಾಗ ಎನಿಸ್ತಾ ಇತ್ತು, ದೇವೆಣ್ಣೆ ಬೋದು ಅವಳು ದೇವ್ ಮಲ್ತಿರು ಹೆಂಗೆಲ್ಲ ಕಾಪುಡಣ್ಣ ಮಲ್ತಾರೆ ನಂಗೆ ಹೆಂಗೆಲ್ಲ ಒಂಚೂರಲ್ಲ ಒಂದಾತ ಧಾನ್ಯ ಅಂತೇಳಿ ನನಗೆ ಯಾವಾಗ ಈಗ ಬರುವಾಗ ನನಗೆ ಅನಿಸ್ತಾ ಇತ್ತು ಇಷ್ಟು ದೊಡ್ಡ ಶಾಲೆ ನೋಡಿದಾಗ. ನಮ್ಮ ಸುನೀಲ್ ಅಣ್ಣ ಈ ಲಕ್ಕಿ. ಜ್ಞಾನ ಇಲ್ಲಿ ನಮ್ಮ ಸುಧಾಕರ್ ಅಣ್ಣ ಇಲ್ಲೇ ಇದ್ದಾರೆ. ಹಾಗೆ ಇಲ್ಲಿ ಸಾವಣೂರಲ್ಲಿ ಈ ಒಂದು ಶಾಲೆ ಆಗ್ತಾಯಿದೆ. ಹಾಗಾಗಿ ಹೇಳ್ತಾರೆ, ಡೇವಿಡ್ ಹಾರ್ಟ್ಮನ್ ಅಂತ ಚಿಂತಕ ದಾರ್ಶನಿಕ ಒಂದು ಕಡೆ ಬರೀತಾನೆ, ಡಿಫೀಟ್ ದ ಡಿಫೀಟ್, ಫ್ರಸ್ಟ್ರೇಟ್ ದ ಫ್ರಸ್ಟ್ರೇಷನ್ ಆ್ಯಂಡ್ ಕಿಲ್ ದ ಡಿಸ್ಪೇರ್ ಅಂತೇಳಿ. ಅಂದರೆ ಛಲದ ಬಲದಿಂದ ಸಾಧನೆ ಸಾಕ್ಷಾತ್ಕಾರ ಆಗಬೇಕು. ಸಾಧನೆ ಸಾಕ್ಷಾತ್ಕಾರ ಒಳಗಿನ ಬೆಳಕಿಗೆ ಪೂರಕ ಆಗಬೇಕು. ಒಳಗಿನ ಬೆಳಕು ಅದು ಹೊರಗಿನ ಯಾತ್ರೆಗೆ ಅದು ಪ್ರೇರಕ ಆಗಬೇಕಂತೆ. ಆ ನಿಟ್ಟಿನಲ್ಲಿ ಇವತ್ತು ಅವರ ಕಲ್ಪನೆ ಇರ್ತಕ್ಕಂಥ ಕೇವಲ ವಿದ್ಯೆ ಮಾತ್ರ ಅಲ್ಲ. ನಾವು ಎಲ್ಲಿ ಸೋಲ್ತಾ ಇದ್ವಿ ಅಂತ ಹೇಳಿದರೆ, ನಮ್ಮ ಸುಧಾಕರಣ ಹೇಳಿದಾಗೆ ಮಕ್ಕಳಿಗೆ ಡಿಗ್ರಿ ಕೊಡ್ತಿದ್ವಿ.